ನಾವೆಲ್ಲರೂ ಟಿವಿ ರಿಮೋಟ್ನಲ್ಲಿರೋ ಸಣ್ಣ ಬ್ಯಾಟರಿ ಮುಟ್ಟಿದೀವಿ ಅಲ್ವಾ? ಹೌದು. ಅದನ್ನ ಮುಟ್ಟಿದ್ರೆ ನಮಗೇನೂ ಆಗಲ್ಲ. ಕರೆಕ್ಟ್. ಆದ್ರೆ ಅದೇ ಮನೆಯ ಗೋಡೆಯಲ್ಲಿರುವ ಪ್ಲಗ್ ಮುಟ್ಟಿದ್ರೆ ದೊಡ್ಡ ಶಾಕ್ ಹೊಡೆಯುತ್ತೆ. ಎರಡೂ ಕಡೆ ಇರೋದು ವಿದ್ಯುತ್ ಆದ್ರೂ ಈ ಪ್ಲಗ್ನಲ್ಲಿರುವ ಆ ಅದೃಶ್ಯ ಶಕ್ತಿ ಅಥವಾ ಆ ಪುಷ್ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಆ ಅದೃಶ್ಯ ಒತ್ತಡವನ್ನೇ ವಿಜ್ಞಾನದಲ್ಲಿ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಥವಾ ವೋಲ್ಟೇಜ್ ಅಂತ ಕರೆಯೋದು. ಇದು ಇಲ್ಲ ಅಂದ್ರೆ ನಮ್ಮ ಫೇವರಿಟ್ ವಿಡಿಯೋ ಗೇಮ್ ಆನ್ ಆಗಲ್ಲ ಅಲ್ವಾ? ಹೌದು. ಫ್ಯಾನ್ ಆಗ್ಲಿ ಲೈಟ್ ಆಗ್ಲಿ ಯಾವುದೂ ಕೆಲಸ ಮಾಡಲ್ಲ. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಪಾರ್ಕ್ನಲ್ಲಾಡುವ ಜಾರುಬಂಡಿ ಅಥವಾ ವಾಟರ್ ಸ್ಲೈಡ್ ಉದಾಹರಣೆ ತಗೋಬಹುದು ಅನ್ಸುತ್ತೆ. ಜಾರುಬಂಡಿ ಪೂರ್ತಿ ಸಮತಟ್ಟಾಗಿದ್ರೆ ಏನಾಗುತ್ತೆ? ನೀರು ಅಥವಾ ನಾವು ಅಲ್ಲೇ ಸುಮ್ನೆ ಕೂತಿರ್ತೀವಿ, ಜಾರೋಕಾಗಲ್ಲ. ಅದೇ ಜಾರುಬಂಡಿ ಮೇಲಿಂದ ಕೆಳಗೆ ಇಳಿಜಾರಾಗಿದ್ರೆ ನಾವು ಜೋರಾಡಿ ಜಾರಿಕೊಂಡು ಬರ್ತೀವಿ ತಾನೆ? ಅದೇ ರೀತಿ ಒಂದು ವೈನಸ್ ಸರ್ಕ್ಯೂಟ್ನಲ್ಲಿ ಇಲೆಕ್ಟ್ರಿಕ್ ಕರೆಂಟ್ ಹರಿಬೇಕು ಅಂದ್ರೆ ಒಂದು ಕಡೆ ಹೆಚ್ಚು ಶಕ್ತಿ ಇರಬೇಕು, ಇನ್ನೊಂದು ಕಡೆ ಕಡಿಮೆ ಶಕ್ತಿ ಇರಬೇಕು. ಆ ಜಾರುಬಂಡಿಯ ಎತ್ತರದ ವ್ಯತ್ಯಾಸ ಇದೆಯಲ್ಲ, ಅದನ್ನೇ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಓ, ಅಂದ್ರೆ ಈ ವ್ಯತ್ಯಾಸ ಇಲ್ಲ ಅಂದ್ರೆ ವೈರ್ ಒಳಗಿರುವ ಚಾರ್ಜ್ಗಳು ಸುಮ್ನೆ ನಿದ್ದೆ ಮಾಡ್ತಾ ಇರತ್ತೆ ಅಂತಾನಾ? ನಿಖರವಾಡಿ. ಆ ಪುಷ್ ಸಿಗ್ಬೇಕು ಅಂದ್ರೆ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಇರಲೇಬೇಕು. ಆದ್ರೆ ಇಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಿದೆ. ಜಾರುಬಂಡಿಯ ಮೇಲೆ ನೀರು ತಾನಾಗೆ ಹೋಗಲ್ಲ ಅಲ್ವಾ? ಅಥವಾ ಸಿಂಟೆಕ್ಸ್ ಟ್ಯಾಂಕ್ಗೆ ನೀರು ಹತ್ತಬೇಕು ಅಂದ್ರೆ ನಾವು ಪಂಪ್ ಹಾಕ್ಲೇಬೇಕು? ಹೌದು, ಪಂಪ್ ಇಲ್ಲೇ ನೀರ್ ಮೇಲೆ ಹೋಗಲ್ಲ. ಅಂದ್ರೆ ಅಲ್ಲಿ ಶಕ್ತಿ ಖರ್ಚಾಗಬೇಕು. ಈ ಚಾರ್ಜ್ಗಳನ್ನ ತಳ್ಳೋದಕ್ಕೂ ಲೈಕ್ ನಮ್ಮ ಭಾರವಾದ ಸ್ಕೂಲ್ ಬ್ಯಾಗ್ ಹೊತ್ಕೊಂಡು ಬೆಟ್ಟ ಹತ್ತಿದಾಗೆ ಶಕ್ತಿ ಬೇಕಲ್ವೇ? ಖಂಡಿತ ಬೇಕು. ಆ ಪಂಪ್ ಮಾಡೋ ಕಷ್ಟದ ಕೆಲಸವನ್ನೇ ನಮ್ಮ ಬ್ಯಾಟರಿ ಮಾಡುತ್ತೆ. ವಿಜ್ಞಾನಿಗಳು ಇದನ್ನೇ ವರ್ಕ್ ಡನ್ ಅಂತ ಹೇಳ್ತಾರೆ. ವರ್ಕ್ ಡನ್ ಅಂದ್ರೆ ಎಲೆಕ್ಟ್ರಾನ್ಗಳನ್ನ ಒಂದೆಡೆ ಸೇರ್ಸೋದು, ಒಂದು ಗಟ್ಟಿಯಾದ ಸ್ಪ್ರಿಂಗ್ ಅನ್ನ ಒತ್ತಿ ಹಿಡ್ದಾಗೆ ಅಲ್ವಾ? ಹೌದು. ಎಷ್ಟು ಎನರ್ಜಿ ಅಥವಾ ಜೂಲ್ಸ್ ಬಳಸಿ ನಾವು ಎಷ್ಟು ಚಾರ್ಜ್ಗಳನ್ನು ಅಂದ್ರೆ ಕೂಲಮ್ಸ್ ಅನ್ನು ಒಟ್ಟಿಗೆ ಸೇರಿಸ್ತೀವಿ ಅನ್ನೋದೇ ಈ ವೋಲ್ಟೇಜ್. ವಾವ್, ಇದು ಕೇಳಕ್ಕೆ ತುಂಬಾ ಮಜಾವಾಗಿದೆ. ಆ ಸ್ಪ್ರಿಂಗ್ ಬಿಟ್ಟ ತಕ್ಷಣ ಚಾರ್ಜ್ಗಳು ಎಷ್ಟು ವೇಗವಾಗಿ ಓಡುತ್ತೆ ಅಂತ ನೀವೇ ಊಹಿಸಿ. ಇಲ್ಲಿಯೇ ನೋಡಿ ಅಸಲಿ ಕುತೂಹಲ ಇರೋದು. ಈ ವೋಲ್ಟೇಜ್ ಅನ್ನುವ ಹೆಸರು ಅಲೆಸ್ಸಾಂಡ್ರೋ ವೋಲ್ಟಾ ಅನ್ನುವ ವಿಜ್ಞಾನಿಯಿಂದ ಬಂತು ಗೊತ್ತಾ? ಹೌದು, ಆ ವಿಜ್ಞಾನಿಯ ನೆನಪಿಗಾಗಿ ಆ ಹೆಸರಿಟ್ಟಿದ್ದಾರೆ. 1 ಜೂಲ್ ಶಕ್ತಿ ಬಳಸಿ 1 ಕೂಲಂ ಚಾರ್ಜ್ ದೂಡುವುದೇ 1 ವೋಲ್ಟ್. ನಾವು ಆಟಿಕೆಗಳಿಗೆ ಹಾಕುವ ಸಣ್ಣ ಬ್ಯಾಟರಿಲಿ ಬರೀ 1.5 ವೋಲ್ಟ್ ಇರುತ್ತೆ. ಅದೇ ನಮ್ಮ ಮನೆಯ ಗೋಡೆ ಪ್ಲಗ್ಗಳಲ್ಲಿ ಬರೋಬ್ಬರಿ 230 ವೋಲ್ಟ್ ಇರುತ್ತೆ. ಓ ಮೈ ಗಾಡ್, 230 ವೋಲ್ಟ್! ಅದಕ್ಕೆ ಅಲ್ವಾ ಆ ಗೋಡೆ ಪ್ಲಗ್ ಅಷ್ಟು ಅಪಾಯಕಾರಿ? ಅಲ್ಲಿ ತುಂಬಾ ದೊಡ್ಡ ಪುಷ್ ಇರುತ್ತೆ. ಹೌದು, ಆ ದೊಡ್ಡ ಪುಷ್ ಇರೋದ್ರಿಂದಲೇ ನಮ್ಮ ಮನೇಲಿರೋ ಫ್ರಿಡ್ಜ್, ಟಿವಿ ಅಂತಹ ದೊಡ್ಡ ವಸ್ತುಗಳು ಓಡೋದು. ಆದ್ರೆ ಒಂದು ವಯರ್ನಲ್ಲಿ ಎಷ್ಟು ಪುಷ್ ಇದೆ ಅಂತ ಅಳೆಯೋದು ಹೇಗೆ? ನಾವಂತೂ ಮುಟ್ಟಿ ನೋಡಕ್ಕಾಗಲ್ಲ. ಅದನ್ನ ಖಂಡಿತ ಮುಟ್ಟಬಾರ್ದು. ಅದನ್ನ ಅಳೆಯೋಕೆ ವೋಲ್ಟ್ ಮೀಟರ್ ಅನ್ನುವ ಸಾಧನ ಬಳಸ್ತಾರೆ. ವೋಲ್ಟ್ ಮೀಟರ್? ಇದನ್ನ ಹೇಗೆ ಕನೆಕ್ಟ್ ಮಾಡ್ತಾರೆ? ಇದನ್ನ ಯಾವಾಗ್ಲೂ ಪ್ಯಾರಲಲ್ ಕನೆಕ್ಷನ್ನಲ್ಲಿ ಮಾತ್ರ ಜೋಡಿಸ್ಬೇಕು. ಪ್ಯಾರಲಲ್ ಕನೆಕ್ಷನ್ ಅಂದ್ರೆ ಈ ಮೀಟರ್ ಅನ್ನು ದಾರಿಯ ಮಧ್ಯ ಹಾಕಬಾರ್ದು, ಕರೆಕ್ಟಾ? ಲೈಕ್ ಟೋಲ್ ಗೇಟ್ ತರಹ ಅಡ್ಡ ಹಾಕಿದ್ರೆ ಎಲೆಕ್ಟ್ರಿಕ್ ಕರೆಂಟ್ ಹರಿಯೋದಕ್ಕೆ ತೊಂದರೆ ಆಗುತ್ತೆ. ಹೌದು, ಟೋಲ್ ಗೇಟ್ ಹಾಕ್ತಾರೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಅದರ ಬದಲು ನದಿಯ ಮೇಲಿರುವ ಸೇತುವೆ ತರಹ ಬಲ್ಬ್ನ 2 ಬದಿಯಲ್ಲಿ ಜೋಡಿಸಿದ್ರೆ ಆ ಪುಷ್ ಅನ್ನು ಅಳೆಯಬಹುದು ಅಲ್ವಾ? ಎಕ್ಸಾಕ್ಟ್ಲಿ. ಆ ಸೇತುವೆ ಮೇಲಿಂದ ನೋಡಿದ್ರೆ ನೀರು ಎಷ್ಟು ವೇಗವಾಗಿ ಹರಿಯುತ್ತಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಈ ವೋಲ್ಟ್ ಮೀಟರ್ ಕೂಡ ಬಲ್ಬ್ಗೆ ಮುಂಚೆ ಮತ್ತು ನಂತರ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅಂತ ಅಳೆಯುತ್ತೆ. ಕರೆಂಟ್ ಹರಿವಿಗೆ ಯಾವ ಅಡ್ಡಿಯೂ ಮಾಡಲ್ಲ. ಹೌದು, ಅದು ಸುಮ್ಮನೆ ಆ ಪುಷ್ ಎಷ್ಟಿದೆ ಅಂತ ಮಾತ್ರ ಲೆಕ್ಕ ಹಾಕುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಒಂದು ಪವರ್ಫುಲ್ ವಾಟರ್ ಪಂಪ್ ಇದ್ದ ಹಾಗೆ. ಆ ಪಂಪ್ ಚಾರ್ಜ್ಗಳನ್ನು ಎತ್ತರಕ್ಕೆ ತಳ್ಳುತ್ತೆ. ಅಲ್ಲಿಂದ ಆ ಚಾರ್ಜ್ಗಳು ವೇಗವಾಗಿ ಜಾರ್ಕೊಂಡು ಬಂದು ನಮ್ಮ ಟಿವಿ, ಬಲ್ಬ್ ಎಲ್ಲವನ್ನೂ ಆನ್ ಮಾಡುತ್ತೆ. ಮತ್ತು ಆ ಪಂಪ್ ಕೆಲಸ ಮಾಡೋದು ನಿಲ್ಸಿದ್ರೆ, ಅಂದ್ರೆ ಬ್ಯಾಟರಿ ಡೆಡ್ ಆದ್ರೆ, ಆಗ ನಮ್ಮ ಆಟಿಕೆ ಕೂಡ ಆಫ್. ಖಂಡಿತ. ಇದು ನಿಜಕ್ಕೂ ಅದ್ಭುತವಾದ ವಿಷಯ. ನಮ್ಮ ಇವತ್ತಿನ ಡೀಪ್ ಡೈವ್ ಮುಗ್ಸೋ ಮುನ್ನ ಒಂದು ಕುತೂಹಲಕಾರಿ ಯೋಚನೆ ಬಿಟ್ಟು ಹೋಗ್ತೀನಿ. ನಮ್ಮ ಮನೆಯ ಪ್ಲಗ್ನಲ್ಲಿ ಕೇವಲ 230 ವೋಲ್ಟ್ ಇರುತ್ತೆ ಅಂತ ನೋಡಿದ್ವಿ. ಆದ್ರೆ ಮಳೆಗಾಲದಲ್ಲಿ ಆಕಾಶದಿಂದ ಭೂಮಿಗೆ ಅಪ್ಪಳಿಸುವ ಮಿಂಚಿನಲ್ಲಿ ಎಷ್ಟು ಶಕ್ತಿ ಇರ್ಬೋದು ಅಂತ ಯೋಚನೆ ಮಾಡಿದೀರಾ? ಅದು ತುಂಬಾನೇ. ಆ ಮಿಂಚಿನಲ್ಲಿ ಬರೋಬ್ಬರಿ ಮಿಲಿಯನ್ ಗಟ್ಲೆ ವೋಲ್ಟ್ಸ್ಗಳ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಮುಂದಿನ ಬಾರಿ ಆಕಾಶದಲ್ಲಿ ಮಿಂಚು ಬಂದಾಗ ಅದರ ಹಿಂದಿರುವ ಆ ಅಗಾಧವಾದ ಅದೃಶ್ಯ ಪಂಪ್ ಅಥವಾ ಆ ಪುಷ್ ಬಗ್ಗೆ ಯೋಚಿಸಿ ನೋಡಿ.